ಮೆಡಿಕಲ್ ಕಾಲೇಜು ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸುವಂತೆ ಆಗ್ರಹಿಸಿ ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ನಿಂದ ಕೈಗೊಂಡ 7 ದಿನಗಳ ಪಾದಯಾತ್ರೆಯ ಪರಿಣಾಮ ಬರೋಬ್ಬರಿ 1 ವರ್ಷದ ನಂತರ ಸರ್ಕಾರ ಎಚ್ಚೆತ್ತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕಾರವಾರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕರಿಗೆ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಸೂಚನೆ ನೀಡಿದೆ. ನಮಸ್ಕಾರ. ನವೆಂಬರ್ 2, 2023 ಅವತ್ತಿನಿಂದ ಪ್ರಾರಂಭ ಮಾಡಿ 8 ದಿವಸಗಳ ಕಾಲ ಶಿರಸಿಯಿಂದ ಕಾರವಾರದವರೆಗೆ ಬೃಹತ್ ಪಾದಯಾತ್ರೆ ಮಾಡಾಗಿತ್ತು. ಅವತ್ತಿನ ದಿವಸ ಜಿಲ್ಲೆಯ ಸಾವಿರಾರು ಜನ ನಮಗೆ ಮಾರ್ಗ ಮಧ್ಯದಲ್ಲಿ ಅದರಲ್ಲಿ ಬೆಂಬಲ ಕೊಡ್ತಾ ಕಾರವಾರದ ಜಿಲ್ಲಾಧಿಕಾರಿಯ ಮನವಿ ಕೊಡಬೇಕಾದ ಸಂದರ್ಭದಲ್ಲೂ ಕೂಡ ನಮಗೆ ಬಹಳಷ್ಟು ಜನ ಸಾಥ್ ಕೊಟ್ಟಿದ್ದರು. ಎಲ್ಲರೂ ಕೂಡ ನಮಗೆ ಬಹಳ ಸಂತೋಷದಿಂದ ಆಶೀರ್ವಾದ ಮಾಡಿ ನಮ್ಮ ಜಿಲ್ಲೆಗೆ ಪ್ರತ್ಯೇಕ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಎನ್ನುವಂತಹ ಆಗ್ರಹ ಮಾಡಿದರು. ಇವತ್ತಿನ ದಿವಸ ಆ ಹೋರಾಟದ ಫಲಶ್ರುತಿ ಎಂಬಂತೆ ಒಂದು ಲೆಟರ್ ಸ್ವೀಕಾರ ಆಗಿದೆ. ಅದನ್ನು ಓದ್ತೇನೆ ಕೇಳಿ. ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ನಿರ್ದೇಶಕರು ಇವರಿಂದ ಲೆಟರು ಹೋಗಿರುವಂಥದ್ದು. ಇವರಿಗೆ ನಿರ್ದೇಶಕರು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕಾರವಾರ. ಮಾನ್ಯರೇ, ವಿಷಯ: ಉತ್ತರ ಕನ್ನಡ ಜಿಲ್ಲೆಗೆ ಮೆಡಿಕಲ್ ಕಾಲೇಜು ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬೇಕಾದ ಸೂಕ್ತ ಕ್ರಮವನ್ನು ಈ ಕೂಡಲೇ ಕೈಗೊಳ್ಳುವ ಕುರಿತು ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ತಮ್ಮ ಸಂಸ್ಥೆಯ ವ್ಯಾಪ್ತಿಗೆ ಒಳಪಡುವ ಸರ್ಕಾರದ ಹಂತದಲ್ಲಿ ಸ್ವೀಕೃತವಾದ ಮನವಿಯನ್ನು ಈ ಪತ್ರದೊಂದಿಗೆ ಲಗತ್ತಿಸಿ ರವಾನಿಸಲಾಗಿದೆ. ಸದರಿಯವರ ಮನವಿಯನ್ನು ಪರಿಶೀಲಿಸಿ ಮೆಡಿಕಲ್ ಕಾಲೇಜು ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬೇಕಾದ ಸೂಕ್ತ ಕ್ರಮವನ್ನು ಕೈಗೊಂಡು ಮತ್ತು ಕೈಗೊಂಡ ಕ್ರಮದ ಬಗ್ಗೆ ಮಾಹಿತಿಯನ್ನು ನೇರವಾಗಿ ಅರ್ಜಿದಾರರಿಗೆ ನೀಡಿ ಅದರ ಒಂದು ಪ್ರತಿಯನ್ನು ಇವತ್ತಿನಿಂದ 15 ದಿವಸದ ಒಳಗಡೆ ನಿರ್ದೇಶನಾಲಯಕ್ಕೆ ಸಲ್ಲಿಸಲು ಸೂಚಿಸಿದೆ. ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು. ಬಹಳ ಸಂತೋಷ ಆಗ್ತಾ ಇದೆ. ಅವತ್ತಿನ ದಿವಸ ನಾವು ಬಿಸಿಲಲ್ಲಿ ಬೆಂಕಿಯಲ್ಲಿ ನಡೆದಿದ್ದು ವ್ಯರ್ಥ ಆಗಿಲ್ಲ, ಜಯ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಷ್ಟೊಂದು ಜನ ನಮ್ಮೊಟ್ಟಿಗೆ ತಾವೇನು ಹೆಜ್ಜೆ ಹಾಕಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಸಂತೋಷವಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ನಾನು ಈಗ ಕಾರವಾರದ ನಿರ್ದೇಶಕರಲ್ಲಿ ರೆಡಿ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ತನ್ಮೂಲಕವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಭಾಗದಲ್ಲಿ ನಾವು 2 ಆಸ್ಪತ್ರೆ ಕೇಳಿದ್ದೇವೆ. ಘಟ್ಟದ ಮೇಲೊಂದು, ಘಟ್ಟದ ಕೆಳಗಡೆ ಒಂದು, 2 ಮೆಡಿಕಲ್ ಕಾಲೇಜ್ ಕೇಳಿದ್ದೇವೆ. ಆ 2 ಮೆಡಿಕಲ್ ಕಾಲೇಜು ಕೂಡ ಅದರ ರಚನೆ ಬಗ್ಗೆ ಸೂಕ್ತವಾದಂತಹ ದಾಖಲಾತಿಯನ್ನು ತಾವು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತೇಳಿ ತಮ್ಮ ಮೂಲಕ ಕೇಳ್ಕೊತಾ ಇದ್ದೇನೆ. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.